ಏನಿಲ್ಲ, ನಮ್ಮ ನಗರದ ಅನೇಕ ನಮೋನಗರದಲ್ಲಿ ಇನ್ನೂ 1,000 ಮನೆಗಳು ನಿರ್ಮಾಣ ಮಾಡಬೇಕಾಗಿದೆ. ಅದೇ ರೀತಿ ನಾಲ್ಕಾಣಿ ಕ್ಷೇತ್ರದಲ್ಲಿ ಸುಮಾರು 1,250 ಮನೆ ಅವರಿಗೆ ನಾವು ಯಾಕಂದ್ರೆ ನಾನೇ ಆಶ್ರಯ ಸಮಿತಿ ಅಧ್ಯಕ್ಷ ನಾಲ್ಕಾಣಿ ಶಾಸಕರು ಕೂಡಿ ಬಟ್ 3,750 ಮನೆ ಏನು ಬಂತು. ಅದ್ರಾಗ ಈಗಾಗಲೇ 1,493 ಮನೆ ನಮ್ಮಲ್ಲಿ ರೆಡಿ ಆಗ್ತಾಯಿದೆ. ಇನ್ನು ಉಳಿದನ್ನ ನಾವು ಕಟಕಗೊಂಡವರ ಕ್ಷೇತ್ರಕ್ಕೂ 1,200 ಮನೆ ಕೊಡಬೇಕಾಗ್ತಾಯಿತ್ತು. ಗೌರ್ಮೆಂಟ್ ಹೈಸ್ಕೂಲ್ಗೆ ಸ್ವಲ್ಪ ಅಭಿವೃದ್ಧಿ ಸಲುವಾಗಿ ಅಲ್ಲಿ ಏನು ಕಾಂಪ್ಲೆಕ್ಸ್ ಇದೆ ಅವೆಲ್ಲ ಬಾಡಿಗೆ ಹೆಚ್ಚು ಮಾಡಬೇಕು, ಡೆಪಾಸಿಟ್ ಮಾಡಬೇಕು. ಅಲ್ಲಿ ಬಂದಂಥ ಹಣ ಗೌರ್ಮೆಂಟ್ ಹೈಸ್ಕೂಲ್ ಸಂಪೂರ್ಣ ಅಲ್ಲಿ ಗಾರ್ಡನ್ ಒಂದು ಒಳ್ಳೆಯ ಸ್ಟೇಡಿಯಂ ಮಾಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಸರ್. ಲಾಸ್ಟ್ ಟೈಮ್ ಪ್ರವಾಹ ಬಂದಿತ್ತು ಸಚಿವರು ಸರ್, ಬಟ್ ಅದು ಒತ್ತುವರಿ ಆಗಲಿಲ್ಲ ಸರ್. ಮಾಡ್ತೀನಿ ಅಂದರು ಅದರ ಜಲ ಉಸ್ತುವಾರಿ ಮಂತ್ರಿಗಳು ಕೇಳಿದ್ರಲ್ಲ, ಅವ್ರು ಏನೇನು ಹೇಳಿದ್ರು ಎಲ್ಲ ಅದನ್ನು ತೆಗಿ ಯಾವ ತೆಗಿಲೇ ಇಲ್ಲ. ಜಲ ಉಸ್ತುವಾರಿ ಮಂತ್ರಿ ಈ ಪಾಟಿಗೋಡಿ ಸುತ್ತಮುತ್ತಲು ಅಂತ ತೆಗಿಬೇಕಾಗಿತ್ತು. ಕೆಲವೊಂದು ಮಂದಿ ದಾರು ಅಂಗಡಿಯಲ್ಲಿ ಹಾಕೊಂಡು ಕೊಡ್ತಾರೆ, ಭಾಷಣ ದೊಡ್ಡ ಮಾಡ್ತಾರೆ, ದಾರು ಮಾಡ್ಕೊಂಡು ಕೊಡ್ತಾರೆ, ಊರಿನ ಮಂದಿ ಕಟ್ಟಿ ಹೇಳ್ತಾರೆ ಅಂತೆಲ್ಲ. ಅಂಥದ್ರಿಂದಲೇ ಬಿಜಾಪುರ ನಗರನಾಗ ಇದು ಕೆಲವೊಂದು ಕಡೆ ತೊಂದರೆ ಆಗ್ತದೆ. ನಾವು ಪೂರ್ತಿ ಪಾಟಿಗೋಡಿ ಸುತ್ತಲೂ ರಾಜಕಾರಣ ಮಾಡಿಬಿಟ್ರೆ ಎಲ್ಲಿ ಒಂದು ಹನಿ ನೀರು ಸಹಿತ ವಿಜಯಪುರ ನಗರದಲ್ಲಿ ನಿಲ್ಲುವುದಿಲ್ಲ. ನೀವು 8-10 ವರ್ಷದ ಹಿಂದೆ ಬಿಜಾಪುರನಾಗ ಒಂದು ದೊಡ್ಡ ಮಳೆ ಆದ್ರೆ ಯಾವ ಸುತ್ತುವರಿಗಿಂತ ಇಷ್ಟೆಲ್ಲ ದೊಡ್ಡ ಮಳೆ ಆದ್ರೂ ಬಿಜಾಪುರ ಒಂದು ಅನಾಹುತ ಆಗಿದೆ. ಕಾರಣ ನಾನು ಶಾಸಕನ ಪ್ರತಿಯೊಂದು ರಸ್ತೆಯಲ್ಲಿ ಡ್ರೈನೇಜ್ ಸಿಸ್ಟಮ್, ಶುಚಿ ರಸ್ತೆ ಎಲ್ಲ ಮಾಡಿರೋದು ಇಡೀ ನೀರಿನ ಏನು ಮಳೆಗಾಲ ಮಳೆ ನೀರೆಲ್ಲ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬೆಂಗಳೂರಿನಾಗ ಹಡಗನಾಗ ಹೇಳಕತ್ತಾರೆ. ಇವತ್ತು ಬಿಜಾಪುರ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ರಹಿತವಾದಂಥ ಎಂಥ ಮಳೆ ಆದ್ರೂ ಏನೂ ಆಗಲಾರಂಥ ವಿಜಯಪುರ ನಗರ ಇವತ್ತು ದೇಶದಲ್ಲೇ ನಮ್ಮದೇ ನಾಯಕಗಳಿಲ್ರಿ ಪತ್ರ. ಸುಮ್ಮನೆ ಯಾರ್ರಿ ನೋಡ್ರಿ ಕ್ಯಾಮ ವಿಜಯೇಂದ್ರ ಹೇಳಿರ್ತಾನೆ ಕೆಲವೊಂದು ಏನಾದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಾಗ್ತದೆ. ನಾಯಕ ಪತ್ರ ಬಂದು ನಾಯನು ನ ದೈನಂ ನ ಪಲಾಯನ, ನಾನು ತಪ್ಪಾಗೈತಿ ಕ್ಷಮಾ ಮಾಡ್ರಿ, ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ, ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ, ಒಂದೂ ಅಂದಿಲ್ಲ, ಇನ್ನು ಮುಂದೂ ಅನ್ನೋದಿಲ್ಲ. ಅಷ್ಟು ಕೆಳಗೆ ಹಾಕಿ ನಾವು BJP ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜಯೇಂದ್ರನೇ ಮಾಡಿಸುವಂಥ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜಯೇಂದ್ರಿಗೆ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ, ಈಗೆಲ್ಲ ಚುನಾವಣೆ ಆದ್ರೆ 160 ಬರ್ತವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾದ್ರು ಏಜೆನ್ಸಿಗೆ. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತದೆ. ಮತ್ತು ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದನ್ನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾದ, ಜನ ಕೂರಿಸೇ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ, ಗಂಡಜ್ಞೆ ಇಲ್ಲ ಕೊಡುವಾಗೈತಿ. ಅದಕ್ಕೆ ಮ್ಯಾಗಿನವ್ರು ಎಲ್ಲ ಅಧ್ಯಕ್ಷ ತೆಗೆದಾನಂತ ಇದೊಂದು ಬೋಗಸ್ ಸರ್ವೆ. ಈಗ ಏನಾದ್ರು ಚುನಾವಣೆ ಆದ್ರೆ 160 ಬರ್ತವೆ. ಅವ್ರು ಹಾಕಿದ್ದಾಗನೇ 104, 110 ಬರ್ತಾರೆ. ಇವ್ ನೋಡಿ ಯಾರು ಓಟ್ ಹಾಕೋಬೇಕು ಕರ್ನಾಟಕದ ಡೂಪ್ಲಿಕೇಟ್ ಸೈ ಮಾಡೋದು. ಅವ್ರ ಪಕ್ಷದವ್ರು ಏನು ಮಾಡ್ತಾರೆ? ಉಸ್ತುವಾರಿಗೆ ಏನು ಗುರುತಿಲ್ಲ ಅಂದ್ರೆ ಉಸ್ತುವಾರಿಗೆ ಎಲ್ಲ ಗೊತ್ತೈತಿ. 14 ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜಯೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಗಳು ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ, ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ತಿಳ್ಕೊಂಡಾಗ ಅದು ಒಂದು ಬೋಗಸ್ ಸರ್ವೆ. ನಾನು ನಾಳೆ 1 ಕೋಟಿ ರೂಪಾಯಿ ಕೊಟ್ಟಂದ್ರೆ ನಾವೆಲ್ಲದೇ BJP ಬರ್ಕೊಟ್ಟು ನಾವು ಮಾಡ್ತೀವಿ. ನಾನೇನು ಅವಶ್ಯಕತೆ ಇಲ್ಲ. ಜನರ ನಾಡಿ ಮಾಡಿತ ನೋಡ್ಬೇಕು ಪಕ್ಷ. ಎಲ್ಲೋ ಒಂದಕ್ಕೆ ನಾವು 1000 ಮಂದಿನ ಕೂರಿಸೋದಿದೆ, ಯಾವ ಜನ ಕೂರಿಸೋದು ಎಲ್ಲಿನೂ. ಮೈಸೂರಿನಾಗೂ ಕೂರಿಸಲ್ಲ, ಬೀದರ್ನಾಗೂ ಕೂರಿಸಲ್ಲ, ಕಲಬುರಗಿಯಾಗೂ ಇಲ್ಲ, ಬಿಜಾಪುರನಾಗ 300 ಮಂದಿ ಇದ್ದಿಲ್ಲ ಭಾಷಣ ಮಾಡ. ಸುಮ್ಮನೆ ಬೋಗಸ್ ಎಲ್ಲ ಡೂಪ್ಲಿಕೇಟ್ ಮಾಡೋದು ಚಟ ಐತೆ. ಎಲ್ಲ ಡೂಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳ್ಸೋದು.